ಹಾಯ್ ಎಲ್ಲರಿಗೂ ನಮಸ್ಕಾರ. ಟೆಕ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ್. ಕಳೆದ ವಾರ ನಾನು ರೆಡ್ಮಿ ನೋಟ್ 5 ಪ್ರೋ ಮೊಬೈಲ್ನ ಬಗ್ಗೆ, ಅದರಲ್ಲಿರ್ತಕ್ಕಂಥ ಫೀಚರ್ಸ್ನ ಬಗ್ಗೆ ಅದರ ಒಂದು ವಿಡಿಯೋನ ಮಾಡಾಕಿದ್ದೆ. ಮೊನ್ನೆ ತಾನೇ ನಾನು ಬೆಂಗಳೂರಿನಲ್ಲಿರ್ತಕ್ಕಂಥ MI ಸ್ಟೋರ್ಗೆ ಭೇಟಿ ಕೊಟ್ಬಿಟ್ಟು ಈ ಒಂದು ರೆಡ್ಮಿ ನೋಟ್ 5 ಪ್ರೋ ಮೊಬೈಲ್ನ ಒಂದು ಡೆಮೋನ ನೋಡ್ಕೊಂಡ್ಬಂದೆ. ಆ ಒಂದು ಮೊಬೈಲ್ ಹೇಗಿದೆ, ಅದರ ಒಂದು ಕ್ಯಾಮ್ರಾ ಹೇಗಿದೆ, ನನ್ನ ಅಭಿಪ್ರಾಯಗಳೇನು ಆ ಒಂದು ಮೊಬೈಲ್ನ ಬಗ್ಗೆ, ಆ ಒಂದು ಮೊಬೈಲ್ ನಿಮಗೆ ಎಲ್ಲಿ ಸಿಗುತ್ತೆ, ಅದರ ಬೆಲೆ ಏನು, ಹಾಗೆ ಆ ಒಂದು ಮೊಬೈಲ್ನ ಕಟ್ಟಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಹೊಸ ನಿಯಮನ ಮಾಡಿದ್ದಾರೆ. ಆ ಒಂದು ನಿಯಮ ಏನು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಈ ಒಂದು ಮೊಬೈಲ್ನ ಡೆಮೋ ನೋಡಲಿಕ್ಕೆ ನಾನು ಜಯನಗರದಲ್ಲಿ ಇರ್ತಕ್ಕಂಥ MI ಸ್ಟೋರ್ಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಹೋದ ತಕ್ಷಣ ನಾನು ಎರಡು ಮೊಬೈಲ್ನ ನೋಡಿದೆ. ರೆಡ್ಮಿ ನೋಟ್ 5 ಪ್ರೋನ ಎರಡು ಮೊಬೈಲ್ಗಳು, ಒಂದು ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಒಂದು ಮಾಡೆಲ್, ಹಾಗೆ ಒಂದು ಗೋಲ್ಡನ್ ಪಿಂಕ್ ಶೇಡ್ನಲ್ಲಿ ಇರ್ತಕ್ಕಂಥ ಮೊಬೈಲ್ಗಳು. ಇನ್ನು 4GB ಮತ್ತು 64GB ವೇರಿಯಂಟ್ನಲ್ಲಿ ಇಟ್ಟಿದ್ರು. ಇದರ ಬೆಲೆ 13,999. ನಿಮಗೆ 6GB ಮತ್ತು 64GB ಬೆಲೆ 16,999. ಮೊದಲಿಗೆ ಈ ಒಂದು ಮೊಬೈಲ್ನ ನಾನು ನೋಡ್ತಿದ್ದಂಗೆ ಇದರೊಂದು ನಿಮಗೆ ಮೊದಲು ಇಷ್ಟ ಆಗೋದೇನಪ್ಪ ಅಂದರೆ ಇದರೊಂದು ಏನು ಸ್ಟೈಲ್ ಮತ್ತು ಅದರೊಂದು ಡಿಸೈನ್ ಆಗಿರ್ಬೋದು, ಇದರೊಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ನಿಜಕ್ಕೂ ತುಂಬ ಸಖತ್ತಾಗಿದೆ. ನಾನು ಈ ಒಂದು ಎರಡು ಮೊಬೈಲ್ನ ನೋಡಿದಾಗ ನನಗೆ ಗೋಲ್ಡನ್ ಕಲರ್ ಮೊಬೈಲೇ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ಬ್ಲ್ಯಾಕ್ ಕಲರಲ್ಲಿ ಅಷ್ಟು ಲುಕ್ ಕಾಣ್ತಾ ಇಲ್ಲ, ಆದರೆ ಗೋಲ್ಡನ್ ಕಲರ್ ಮೊಬೈಲ್ ಅದ್ರ ಜೊತೆ ಸ್ವಲ್ಪ ಪಿಂಕ್ ಶೇಡನ್ನು ಕೊಟ್ಟಿದ್ದಾರೆ, ನಿಜಕ್ಕೂ ತುಂಬ ಸಖತ್ತಾಗಿದೆ. ಹಾಗೆ ಹಿಂಭಾಗದಲ್ಲಿ ಎರಡು ರಿಯರ್ ಕ್ಯಾಮ್ರಾ ಇದೆ. ಆ ಒಂದು ಕ್ಯಾಮ್ರಾನ ಕೂಡ ನಾನು ಟೆಸ್ಟ್ ಮಾಡಿದೆ. ಕ್ಯಾಮ್ರಾ ನಿಜಕ್ಕೂ ತುಂಬ ಸಖತ್ತಾಗಿದೆ. ಬ್ಯಾಕ್ ಕ್ಯಾಮ್ರಾ ಪೋರ್ಟ್ರೇಟ್ ಮಾಡಲು ಕೂಡ ಫೋಟೋಸ್ಗಳನ್ನ ತೆಗಿಬೋದು. ಹಾಗೆ ಫ್ರಂಟ್ ಭಾಗದಲ್ಲಿ ಮುಂಭಾಗದಲ್ಲಿ 20 MP ಒಂದು ಪೋರ್ಟ್ರೇಟ್ ಕ್ಯಾಮ್ರಾ ಇದೆ. ನಿಜಕ್ಕೂ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ನ ನೀವು ಬೇರೆ ಒಂದು ಕ್ಯಾಮ್ರಾ ಅಂದರೆ ಹೈಯರ್ ಎಂಡ್ ಮೊಬೈಲ್ಗಳು, ಈ ಒಂದು ಸ್ಯಾಮ್ಸಂಗ್ S ಸೀರೀಸ್ನ ಮೊಬೈಲ್ಗಳಾಗಿರ್ಬೋದು, ಹಾಗೆ ಐಫೋನ್ನ ಒಂದು ಕ್ಯಾಮ್ರಾ ಆಗಿರ್ಬೋದು, OnePlusನ ಕ್ಯಾಮ್ರಾಗಳಾಗಿರ್ಬೋದು, ಈ ಒಂದು ರೇಂಜ್ಗೆ ಈ ಒಂದು ಕ್ಯಾಮ್ರಾ ಇದೆ. ನಿಜಕ್ಕೂ ತುಂಬ ಸಖತ್ತಾಗಿದೆ ಒಂದು ಕ್ಯಾಮ್ರಾ. ಅದೊಂದು ಸ್ಯಾಂಪಲ್ ಫೋಟೋಸ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಹಾಗೆ ಒಂದು ಮೊಬೈಲ್ನ ಯೂಸ್ ಮಾಡಲಿಕ್ಕೆ ಒಂದಿಷ್ಟು ಆ್ಯಪ್ಸ್ಗಳನ್ನ ನೋಡಿದೆ. ನಿಜಕ್ಕೂ ತುಂಬ ಸಖತ್ತಾಗಿದೆ, ತುಂಬ ಸ್ಪೀಡಾಗಿದೆ, ಒಂಥರ ಹೊಸ ರೀತಿಯಾದಂಥದ್ದು ಫೀಲ್ ಕೊಡುತ್ತೆ. ಹಾಗೆ ಕೈಯಲ್ಲಿ ಇಟ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಫುಲ್ ವ್ಯೂ ಡಿಸ್ಪ್ಲೇ 18:9 ಒಂದು ಡಿಸ್ಪ್ಲೇ ಇದೆ, ಫುಲ್ ವ್ಯೂ ಡಿಸ್ಪ್ಲೇ ಬರುತ್ತೆ. ಒಂದಿಷ್ಟು ವಿಡಿಯೋಗಳನ್ನು ಕೂಡ ನಾನು ನೋಡಿದೆ. ಈ ಒಂದು ವಿಡಿಯೋ ಕೂಡ ನಿಜಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದರೊಂದು ಸ್ಪೀಕರ್ಸ್ಗಳು ಕೆಳಭಾಗದಲ್ಲಿ ನಿಮಗೆ ಸೈಡ್ಸಲ್ಲಿ ಒಂದು ಸೈಡಲ್ಲಿ ಮಾತ್ರ ನಿಮಗೆ ಸ್ಪೀಕರ್ಸ್ಗಳಿವೆ. ಇದು ಕೂಡ ನಿಮಗೆ ಒಳ್ಳೆಯ ಒಂದು ಸ್ಪೀಕರ್ನ ಒಂದು ಔಟ್ಪುಟ್ ನಮ್ಮದು ಎಫೆಕ್ಟ್ ಇದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇದರೊಂದು ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಬ್ಯಾಟ್ರಿ ಕೂಡ ನಿಜಕ್ಕೂ ತುಂಬ ಚೆನ್ನಾಗಿದೆ. 4000 mAh ಒಂದು ಬ್ಯಾಟ್ರಿ. ಒನ್ ಡೇ ಫುಲ್ ನೀವು ಎಷ್ಟು ಯೂಸ್ ಮಾಡಿಕೊಂಡ್ರು ಒಂದು ದಿನ ಪೂರ್ತಿಯಾಗಿ ನೀವು ಈ ಒಂದು ಮೊಬೈಲ್ನ ಬಳಸ್ಕೊತಾ ಹೋಗ್ಬೋದು. ಹಾಗೆ ಇದರಲ್ಲಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ನೋಗೋಟ್, ಇದರೊಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ಇನ್ನು ಓರಿಯೋಗೆ ಇದು ಅಪ್ಡೇಟ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಇದು ಓರಿಯೋಗೂ ಕೂಡ ಅಪ್ಡೇಟ್ ಆಗುತ್ತೆ. ಹಾಗೆ MIUI 9ನ ಒಂದು ಇದರೊಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ಅದು ನಿಜಕ್ಕೂ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದರೊಂದು ಚಾರ್ಜಿಂಗ್ ಸಾಕೆಟ್, ನಾವು ಏನು ಹಳೆಯ ಒಂದು ಸ್ಮಾರ್ಟ್ಫೋನ್ಗಳಿದ್ದು ಅದೇ ಸಾಕೆಟ್ ಇದೆ. ಇದರಲ್ಲಿ ನಿಮಗೆ USB 3 ಯಾವುದು C ಪೋರ್ಟ್ ಇದೆ. ಇದು ನಿಮಗೆ ಸಿಗೋದಿಲ್ಲ, ಅಂದರೆ ಫಾಸ್ಟ್ ಚಾರ್ಜಿಂಗ್ ಒಂದು ಆಪ್ಷನ್ ಇದರಲ್ಲಿ ಸಿಗೋದಿಲ್ಲ. ಅದೇ ಒಂದು ಬೇಸರದ ಸಂಗತಿ. ಇನ್ನು ಉಳಿದಂತೆ ಇದು ನಿಜಕ್ಕೂ ತುಂಬ ಚೆನ್ನಾಗಿದೆ ಮೊಬೈಲ್ ಅಂತಲೇ ಹೇಳ್ಬೋದು. 14,000 15,000 ರೇಂಜಲ್ಲಿ ನಿಜಕ್ಕೂ ತುಂಬ ಸೂಪರ್ ಮೊಬೈಲ್ ಅಂತಲೇ ಹೇಳ್ಬೋದು. ಗೆಳೆಯರೆ, ನಾನು ಹಾಗೆ ಈ ಒಂದು ಮೊಬೈಲ್ನ ಜೊತೆಗೆ ರೆಡ್ಮಿ ನೋಟ್ 5 ಅಂತಕ್ಕಂಥ ಒಂದು ಮೊಬೈಲ್ನ ಬಿಟ್ಟಿದ್ದಾರೆ. ಇದರ ಒಂದು ಬೆಲೆ 10,000-11,000 ರೇಂಜಲ್ಲಿದೆ. ಈ ಒಂದು ಮೊಬೈಲ್ನ ಡೆಮೋ ಕೂಡ ನಾನು ಆ ಒಂದು ಸ್ಟೋರ್ನಲ್ಲಿ ನೋಡಿದೆ. ಗೆಳೆಯರೆ, ದಯವಿಟ್ಟು ಈ ಒಂದು ಮೊಬೈಲ್ನ ಯಾವುದೇ ಕಾರಣಕ್ಕೂ ತಗೋಬೇಡಿ. ಈ ಒಂದು ನೋಟ್ 5 ಈ ಒಂದು ಮೊಬೈಲ್ನ ತಗೋಬೇಡಿ. ನೀವು ಮೊಬೈಲ್ ತಗೋಬೇಕು ಅಂದರೆ ನೋಟ್ 5 ಪ್ರೋನೇ ತಗೊಳ್ಳಿ. ಈ ಒಂದು ನೋಟ್ 5 ಹೇಗಿದೆ ಅಂದರೆ ನಮ್ಮ ಒಂದು ಹಳೆಯ ಮೊಬೈಲ್ಗಳು ನೋಟ್ 3 ನೋಟ್ 4 ಹೇಗಿತ್ತು ಅದೇ ರೀತಿಯಾದಂಥದ್ದು ಒಂದು ಫೀಚರ್ಸ್ ಇದೆ. ಏನಪ್ಪ ಅಂದರೆ ಫುಲ್ ವ್ಯೂ ಡಿಸ್ಪ್ಲೇ ಇದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಒಂದು ಹಳೆ ಮೊಬೈಲ್ ಥರನೇ ಇದೆ. ಆದರೆ ಈ ಒಂದು ರೆಡ್ಮಿ ನೋಟ್ 5 ಪ್ರೋ ಇದೆಯಲ್ಲ, ನಿಜಕ್ಕೂ ತುಂಬ ಸಖತ್ತಾಗಿದೆ. ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಒಂದು 15,000 ರೂಪಾಯಿ ರೇಂಜ್ನಲ್ಲಿ ಈ ಒಂದು ಮೊಬೈಲ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಫ್ಲಿಪ್ಕಾರ್ಟ್ ಮೂಲಕನೇ ಪರ್ಚೇಸ್ ಮಾಡಬೇಕಾಗುತ್ತೆ. 4GB ಮತ್ತು 64GB ವರ್ಷನ್ ನಿಮಗೆ 13,999 ರೂಪಾಯಿಗೆ ಸಿಗುತ್ತೆ. ಈಗಾಗಲೇ 2 ಫ್ಲ್ಯಾಶ್ ಸೇಲ್ಗಳು ಮುಗಿದಿವೆ. 3ನೇ ಫ್ಲ್ಯಾಶ್ ಸೇಲ್ ಇರುವಂಥದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಇದೆ. 12 ಗಂಟೆಗೆ ಆ ಒಂದು ಫ್ಲ್ಯಾಶ್ ಸೇಲಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಆದರೆ MI ಸ್ಟೋರ್ಸ್ಗಳಲ್ಲಿ ತುಂಬ ಲಿಮಿಟೆಡ್ ಸ್ಟಾಕ್ಸ್ ಇದೆ. ಅದು ನಿಮಗೆ ಸಿಗ್ತಾ ಇಲ್ಲ. ಅಲ್ಲೋ ಕೇಳಿದ್ರು ಕೂಡ ಇನ್ನೂ ಸ್ಟಾಕ್ಸ್ ಬಂದಿಲ್ಲ, ಅದು ಇದು ಅಂತ ಹೇಳ್ತಾರೆ. ಹಾಗೆ ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ ಫ್ರಾಡ್ ನಡೀತಾ ಇದೆ. ಏನಪ್ಪ ಅಂದರೆ MI ಸ್ಟೋರ್ಗಳಾಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ಬೇರೆ ಕಡೆ ಹೊರಗಿನವರು ಅದನ್ನು 2,000-3,000 ರೂಪಾಯಿ ಜಾಸ್ತಿಗೆ OLXನಲ್ಲಿ ಆಗಿರ್ಬೋದು ಅಥವಾ ಅವರವರ ಒಂದು ಸ್ಟೋರ್ಸ್ಗಳಲ್ಲಿ ಇದನ್ನ 2,000-3,000 ರೂಪಾಯಿ ಜಾಸ್ತಿ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ರೆಡ್ಮಿ ಕಂಪ್ನಿಯವರಾಗಿರ್ಬೋದು ಅಥವಾ ಒಂದು ಫ್ಲಿಪ್ಕಾರ್ಟ್ನವರು ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ನಿಯಮನ ತಂದಿದ್ದಾರೆ. ಈ ಒಂದು ಹೊಸ ನಿಯಮ ಏನಪ್ಪ ಅಂದರೆ ನೀವು ಈ ಒಂದು ಫ್ಲ್ಯಾಶ್ ಸೇಲ್ಗಳಲ್ಲಿ ಫ್ಲಿಪ್ಕಾರ್ಟ್ನ ಮೂಲಕ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನೀವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕಡ್ಡಾಯವಾಗಿ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ನ ಮೂಲಕ ನೀವು ಸಂಪೂರ್ಣವಾದಂಥ ಹಣವನ್ನು ಪೇ ಮಾಡಿಬಿಟ್ಟು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಮನೆಗೆ ಬಂದ ತಕ್ಷಣ ಹಣವನ್ನು ಕೊಡುವಂಥದ್ದು ಈ ಒಂದು ಇದ್ರ ಮೂಲಕ ನೀವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕಡ್ಡಾಯವಾಗಿ ಡೆಬಿಟ್ ಕಾರ್ಡ್ನ ಮೂಲಕ ಸಂಪೂರ್ಣವಾಗಿ ಹಣನ ಪೇ ಮಾಡಿಬಿಟ್ಟು ಈ ಒಂದು ಮೊಬೈಲ್ನ ಬುಕ್ ಮಾಡಬೇಕಾಗುತ್ತೆ. ಇದು ಒಂದು ಹೊಸ ನಿಯಮ ಬಂದಿರುವಂಥದ್ದು. ಇದರಲ್ಲಿ ನಿಮಗೆ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.